ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಫ್ರೀಡಮ್ ಟಿವಿಗೆ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ಭಕ್ತಾದಿಗಳು ಏನ್ ಹೇಳ್ತಾರೆ ಬನ್ನಿ ಅವ್ರ ಜೊತೆನೆ ನಾವು ಇವತ್ತು ಮಾತಾಡ್ತಾ ಹೋಗೋಣ.
ಭರಿತ ಜಗಜಾಲ ಮುಕ್ತಿ ಮುಕ್ತಿ ಶರೀರ ಭೂದೇವ ಪಾಲ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ ಪಾವನ ಸುರಭೀಮ ಪರಿಪೂರ್ಣ ಕಾಮ ಪಾವನ ಸುರಭೀಮ ಪರಿಪೂರ್ಣ ಕಾಮ ಶ್ಯಾಮ ಜಗದ ಅಭಿರಾಮ ಸಾಕೇತ ರಾಮ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ. ಲಕ್ಷ್ಮಿ ಬಗ್ಗೆ ಒಂದೆರಡು ಮಾತಾಡ್ಬೇಕಮ್ಮ. ವರಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಕೊಂಡಾಡ್ತೀವಿ. ಇಲ್ಲಿ ಬಿಜೆ ಮಾಡಿಸಿರೋರು ವೀರರಾಣಿ ವೀರಲಕ್ಷ್ಮಿ. ಅವರಿಗೆ ಈ ತಿಂಗಳೆಲ್ಲ ಆಷಾಢ ತಿಂಗಳೆಲ್ಲ ಬಹಳ ವಿಶೇಷವಾದ ಮಾಸ ಇದು. ಆವತ್ತು ನಾವು ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನ ತಾಯಿಯವರಿಗೆ ಅಭಿಷೇಕ ಆಗುತ್ತೆ. ಅಭಿಷೇಕ ಆದಮೇಲೆ ಅಲಂಕಾರ ಆದಮೇಲೆ ಒಂದು 7:30-8 ಸೇವೆ ಶುರು ಆಗುತ್ತೆ. ರಾತ್ರಿ 11ರವರೆಗೂ ದೇವಸ್ಥಾನ ತೆಗೆದಿರುತ್ತೆ. ಎಲ್ಲರೂ ಬಂದು ನಮಸ್ಕಾರ ಮಾಡಿ ಪ್ರಸಾದ ತೆಗೆಸ್ಕೊಂಡು ಹೋಗಬೇಕು. ಬೇಕಾದಷ್ಟು ಭಕ್ತಾದಿಗಳು ಬಹಳ ಕೈಂಕರ್ಯಗಳನ್ನು ಮಾಡಿಸ್ತಾರೆ. ಹೂವಿನ ಅಲಂಕಾರ ಬಹಳ ಚೆನ್ನಾಗಿರುತ್ತೆ. ಅದು ಒಂದು ವರ್ಷದಲ್ಲಿ ಒಂದು 5-6 ಉತ್ಸವಗಳು ಇಲ್ಲಿ ಬಹಳ ವಿಶೇಷ. ಅದರಲ್ಲಿ ಒಂದು ವರಮಹಾಲಕ್ಷ್ಮಿ. ಆವತ್ತು ತಾಯಿಯವರು ನಿಯಮಿಸಿದ ಮನೆಯವರು ಮಡಿಲು
ತುಂಬಿಸ್ತಾರೆ ತಾಯಿಯವರಿಗೆ. ಅದು ನಡೀತಾ ಇರುತ್ತೆ. ವಿಶೇಷವಾಗಿ ನೆಲೆಸಿದ್ದಾರೆ. ಇದು ಸುಮಾರು ಒಂದು 60 ವರ್ಷದಿಂದ ಇಲ್ಲಿ ಭಕ್ತರು ಬಂದು ತಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸಿಕೊಂಡು ಹೋಗಿದ್ದಾರೆ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ವಿಶೇಷ ಏನು ಅಂತ ಹೇಳಿದ್ರೆ, ತಾಯಿಯ ಪಾದುಕೆಗಳನ್ನ ಅವತ್ತಿನ ದಿವಸ ಅಲಂಕಾರ ಮಾಡಿ ಪಾದುಕೆಗಳನ್ನ ತೋರಿಸ್ತಾರೆ. ತಾಯಿ ಪಾದುಕೆಗಳನ್ನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾತ್ರ ಭಕ್ತರಿಗೆಲ್ರಿಗೂ ದರ್ಶನ ಮಾಡಬಹುದು. ಈ ದೇವಸ್ಥಾನದಲ್ಲಿ ನಾವು ತುಂಬ ಭಕ್ತಿಯಿಂದ ತಾಯಿನ ಸೇವಿಸಿದ್ರೆ ತಾಯಿ ನಮ್ಮೆಲ್ಲರ ಕಷ್ಟಗಳನ್ನ, ಕಾರ್ಪಣ್ಯಗಳನ್ನ, ಸುಖ ಸಂತೋಷ ಎಲ್ಲನೂ ಕೊಟ್ಟು ಕಾಪಾಡ್ತಾಳೆ. ನಾವು 30 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತೀವಿ. ಇಲ್ಲಿ ತುಂಬಾ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಎಲ್ಲ ತಾಯಿ ಲಕ್ಷ್ಮೀದಾಸ್ ಭಗವಾನರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ಪೂಜೆ ಕ್ರಮಗಳನ್ನ ನಡೆಸ್ತಾರೆ. ಎಲ್ಲ ಜನಗಳು ಬಂದು ಇಲ್ಲಿ ತಾಯಿಯ ಆಶೀರ್ವಾದ ಪಡೆದು ಹೋದ್ರೆ ತುಂಬಾ ಮನುಕುಲ ಉದ್ಧಾರ ಆಗತ್ತೆ. ಇಲ್ಲಿ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗುತ್ತೆ. ಪ್ರತಿ ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ತಾಯಿಯವರ ದರ್ಶನ ಇರುತ್ತೆ. ಅವತ್ತು ಒಂದು ದಿವಸ ತಾಯಿಯವರ ಪಾದದ ದರ್ಶನ ಆಗುತ್ತೆ. ಪಾದಕ್ಕೆ ಚಿನ್ನದ ಕವಚವನ್ನು ಹಾಕಿರ್ತಾರೆ. ಅದು ನೋಡಲಿಕ್ಕೆ ಬಹಳ ಸುಂದರವಾಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ತಾಯಿಯವ್ರಿಗೆ ಅಭಿಷೇಕ ನಡೆಯುತ್ತೆ. ನಂತರ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಬಹಳ ವಿವಿಧ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿರ್ತಾರೆ, ವಿವಿಧ ಆಭರಣಗಳಿಂದ ಅಲಂಕರಿಸಿರ್ತಾರೆ. ಈ ಒಂದು ತಾಯಿಯವರ ಒಂದು ಸನ್ನಿಧಿಗೆ ಬರೋದ್ರಿಂದ ಭಕ್ತಾದಿಗಳಿಗೆ ಮನಸ್ಸಿಗೆ ನೆಮ್ಮದಿ, ಅವರ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ, ನಂಬಿಕೆ ಇದೆ. ನಾವು ಆಗಲೇ ಒಂದು 12 ವರ್ಷದಿಂದ ಬರ್ತಾ ಇದ್ದೀನಿ. ಲಕ್ಷ್ಮೀ ವ್ರತ ಅಂತ ಹೇಳ್ತಾರಲ್ಲ, ಅದು ನಾನು ವೈಭವ ಲಕ್ಷ್ಮೀ ವ್ರತದಿಂದ ಸ್ಟಾರ್ಟ್ ಮಾಡಿದ್ರಿಂದ ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬ 2ನೇ ಶುಕ್ರವಾರದಂತ ಬರುತ್ತೆ. ನಾನು ಮಂಡ್ಯ ಹುಡುಗಿ, ಇಲ್ಲಿಗೆ ಮದುವೆ ಆಗಿರೋದು. ನಮ್ಮ ತಾಯಿ ಒಂದು 48 ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು ಹಬ್ಬನ, ವರಮಹಾಲಕ್ಷ್ಮಿ ಹಬ್ಬನ. ಸೊ ವರಮಹಾಲಕ್ಷ್ಮಿ ಹಬ್ಬನ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಎಲ್ಲರೂ ನಂಬಿ ಅಮ್ಮನ್ನ ನಿಷ್ಠೆಯಿಂದ ಆಷಾಢ ಮಾಸ ಮತ್ತು ಶ್ರಾವಣ ಮಾಸ 2ರಲ್ಲೂ ನೀವು ಅಮ್ಮನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರೋ ಅಷ್ಟು ಫಲ ನಿಮಗೆ ಸಿಗುತ್ತೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿಗೆ ಪಾದ ವರ್ಷಕ್ಕೊಂದೇ ಸಾರಿ ಅವತ್ತಿನ ದಿನ ಪಾದ ಇಡ್ತಾರೆ ತಾಯಿಗೆ. ಅದಕ್ಕೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ತಾಯಿ ಆಶೀರ್ವಾದ ಬಹಳ ಇರುತ್ತೆ ಆ ದಿನ ಬರೋದ್ರಿಂದ. ಎಲ್ಲರೂ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕನ್ನೋ ನಮ್ಮ ಆಸೆ. ನಮಗಂತೂ ತುಂಬ ಒಳ್ಳೆಯದಾಗಿದೆ. ತಾಯಿ ತುಂಬ ಕನಿಕರಿಸ್ತಾಳೆ, ನಮ್ಮನ್ನು ಕೈ ಹಿಡಿದು ಎತ್ತಿ ಹಿಡ್ದಿದ್ದಾಳೆ. ಅದರಿಂದ ನಮಗೆ ತುಂಬ ಪ್ರೀತಿ ತಾಯಿನ ಕಂಡ್ರೆ. ಪ್ರತಿ 15 ವರ್ಷದಿಂದ ಬರ್ತಾನೆ ಇರ್ತೀವಿ ನಾವು ಈ ದೇವಸ್ಥಾನಕ್ಕೆ. ಪ್ರತಿ ಶುಕ್ರವಾರ ಬರ್ತಾ ಇರ್ತಾರೆ? ಪ್ರತಿ ಶುಕ್ರವಾರ ಆದಾಗ ಬರ್ತಾ ಇರ್ತೀನಿ, ಮೋಸ್ಟ್ ಬರ್ತಾ ಇರ್ತೀನಿ ಅಷ್ಟೇನೆ. ತಾಯಿ ಕರ್ಸ್ಕೊಂಡಾಗೆಲ್ಲ ಬರ್ತಿರ್ತೀನಿ. ಓಕೆ, ಥ್ಯಾಂಕ್ ಯು.
ಬಹಳ ವಿಶೇಷವಾದ ವ್ರತ. ಬಹಳ ಜನಕ್ಕೆ ಇದು ಬಹಳ ಆಸಕ್ತಿಯಿಂದ ಮಾಡೋ ವ್ರತ ಇದು. ಈ ದೇವಸ್ಥಾನದಲ್ಲಿ ಏನಂದರೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಒಂದು ಸ್ಪೆಷಲ್ ದರ್ಶನ ಮಾಡೋಗುತ್ತೆ. ಇವಾಗೆಲ್ಲ ನೋಡಿದರೆ ಅವ್ರ ತಿರುವಡಿ ಅವ್ರ ಪಾದ ಕಾಣಿಸೋಲ್ಲ, ಅವತ್ತು ಮಾತ್ರ ಪಾದ ಕಾಣಿಸೋಂಗೆ ಅಲಂಕಾರ ಮಾಡ್ತಾರೆ. ಅದರಿಂದ ಬಹಳ ಜನಕ್ಕೆ ಇಲ್ಲಿ ಬಂದು ಅಲ್ಲಿ ದರ್ಶನ ಮಾಡಿದರೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋ ಬಹಳ ನಂಬಿಕೆ ಇದೆ. ಬಹಳ 10,000 ಜನ ಬರ್ತಾರೆ ಎವರಿ ಇಯರು. ಅದಕ್ಕೆ ತಿರುಪತಿ ತರಹ ಇಲ್ಲಿ ಇದೆಲ್ಲ ಕಟ್ಟೆ ಎಲ್ಲ ಕಟ್ಟಿ ಏರ್ಪಾಡು ಮಾಡಲಾಗುತ್ತೆ. ಅದು ಅಲ್ಲದೆ ಎಲ್ಲರಿಗೂ ಒಂದೊಂದು ಪ್ರಸಾದ, ತೀರ್ಥ, ಕುಂಕುಮ ಪ್ರಸಾದ ಎಲ್ರಿಗೂ. ಆಮೇಲೆ ಒಬ್ಬರಿಗೂ ದರ್ಶನ ಆಗದೆ ಇರೋಂಗೆ ಆಗೋದೇ ಇಲ್ಲ, ಎಲ್ರಿಗೂ ವಿತಿನ್ ½ an hour ದರ್ಶನ ಹಂಗೆ ಮಾಡ್ತೀವಿ. ಎಲ್ಲರೂ ಇದೇನು ಅಂದರೆ ಬಹಳ ವಿಶೇಷವಾದ ದೇವಸ್ಥಾನ ಆಗಿರೋದ್ರಿಂದ ಇದು ಒಂದು ಪ್ರತೀತಿ ಏನು ಅಂದರೆ ವಿಶ್ವಕ್ಸೇನರೇ ಕಟ್ಟಿರೋ ದೇವಸ್ಥಾನ ಅಂತ. ಇದು ಮಹಾಲಕ್ಷ್ಮಿಯ ಪ್ರಥಮ ಶಿಷ್ಯರು ವಿಶ್ವಕ್ಸೇನರು, ಅವರೇ ಕಟ್ಟಿರೋ ದೇವಸ್ಥಾನ ಆಗಿರೋದ್ರಿಂದ ಬಹಳ ಜನಕ್ಕೆ ಇಲ್ಲಿ 10,000 ಜನ ಬರ್ತಾರೆ. ಬೆಂಗಳೂರಿನ ಎಲ್ಲ ಕಡೆಯಿಂದಲೂ ಬರ್ತಾರೆ, ಬೇರೆ ಊರಿಂದಲೂ ಬರ್ತಾರೆ. ಸೊ ಎಲ್ಲರೂ ಬಂದು ಇಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡಿ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲವನ್ನು ಪಡೆಯಬೇಕಾಗಿ ನಮ್ಮ ಪ್ರಾರ್ಥನೆ. ಸರ್, ಯಾವ ಥರದ್ದೆಲ್ಲ ಪೂಜೆ ಮಾಡ್ತಾರೆ ಇಲ್ಲಿ? ಯಾವ ಥರದ್ದೆಲ್ಲ ಅರ್ಚನೆ ಇರುತ್ತೆ ಸರ್? ಬೆಳಗ್ಗೆ 6:30 ಅಭಿಷೇಕ ಆಗುತ್ತೆ, ಅದು 8 ಗಂಟೆ ತನಕ ಆಗುತ್ತೆ. ಆಮೇಲಿಂದ 1.5 hours ಅಲಂಕಾರ ಆಗುತ್ತೆ. 10 ಗಂಟೆ ಆದಮೇಲೆ ಸರ್ವದರ್ಶನ ಇರುತ್ತೆ. ಪುಷ್ಪಾಲಂಕಾರ ಮಾಡ್ಬೋದು, ಪ್ರಸಾದ ಸೇವೆ ಮಾಡ್ಬೋದು, ಅರ್ಚನೆ ಮಾಡ್ಬೋದು, ಆಮೇಲೆ ಅಭಿಷೇಕ ಕಟ್ಬೋದು. ಈ ಥರ 4 ವಿಧವಾದ ಸೇವೆಗಳನ್ನು ಮಾಡ್ಬೋದು. ಯಾರ್ಯಾರಿಗೆ ಇಷ್ಟ ಇದೆಯೋ ಅವ್ರು ಬಂದು ಮಾಡಿಸಿ. ಅದ್ರಲ್ಲಿ ಮುಖ್ಯವಾಗಿ ಏನು ಅಂದರೆ ಬಂದು ಸೇವೆ ಮಾಡಬೇಕು. ಅದೇ ದರ್ಶನ, ಅದು ಹಣ ಕಟ್ಟಿ ಬರೋದು ಅದು ಅವರ ಇಷ್ಟಾರ್ಥ. ಬಟ್ ಸೇವೆ ಮಾಡಿ ಪ್ರಸಾದ ತಗೊಳ್ಳೋದು ಬಹಳ ವಿಶೇಷವಾದ ವಿಷಯ. ಸರ್, ಈಗ ವರಮಹಾಲಕ್ಷ್ಮಿ ಹಬ್ಬ ಯಾರೆಲ್ಲ ಮಾಡ್ಬೋದು, ಯಾರೆಲ್ಲ ಮಾಡಬಾರ್ದು? ವರಮಹಾಲಕ್ಷ್ಮಿ ಮಾಡಬಾರ್ದು ಅಂತ ಯಾರಿಗೂ ಇಲ್ವೇ ಇಲ್ಲ, ಎಲ್ಲರೂ ಮಾಡ್ಬೋದು. ಎಲ್ಲರೂ ಆಸಕ್ತಿಯಿಂದ ಮಾಡಿದ್ರೆ ತಾಯಿಯವರವರ ಆಶೀರ್ವಾದ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ತಾತ ಕಟ್ಟಿದ್ದು ದೇವಸ್ಥಾನ. ನಾನು ನಮ್ಮ ಹಸ್ಬೆಂಡ್ ಅಮೆರಿಕಾನಲ್ಲಿ ಇರ್ತೀವಿ. ವಿ ಆರ್ ವೆರಿ ಬ್ಲೆಸ್ಡ್ ಟು ಬಿ ಹಿಯರ್ ಟುಡೇ. ನಮ್ಮ ತಾತ ಆ್ಯಂಡ್ ಮೈ ಗ್ರ್ಯಾಂಡ್ ಆಂಟ್ and built this temple. It's our family temple. Thank you. You say something. And may Lakshmi grant you success and beauty. Thank you, sir. Say something, no? I've been here a few times, and I like the way this temple is open to all kinds of people. So it's very inclusive in that sense. Her Srimati Dasanji, right? She is, as you know, a blessed person, and then she blesses everybody. So hopefully those blessings will come across to all of us, and also good luck to you, and may Lakshmi grant you a lot of success. Thank you so much, sir. ಫ್ರೀಡಮ್ ಟಿವಿ ಭಕ್ತಾಳು ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು. ನಾನು ಹೆಸರು ಸುದರ್ಶನ ಬಿಟ್ಟು ಈ ಇದು ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟಿ. ಈ ದೇವಸ್ಥಾನವನ್ನು ಮಾಡಿದವರು ನಮ್ಮ ತಾಯಿಯವರು, ಅವರೇ ಇದನ್ನು ಕಟ್ಟಿಸಿದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಮಹಾಲಕ್ಷ್ಮಿ ವೀರಲಕ್ಷ್ಮಿ ರೂಪದಲ್ಲಿ ಮಾಡಿಸಿದ್ದಾರೆ. ಇವರು ಹಾಗಂದರೆ ಬಲಗಾಲನ ಮಡಿಸಿಕೊಂಡು ಎಡಗಾಲನ್ನು ಕೆಳಗಡೆ ಬಿಟ್ಟುಕೊಂಡು ಇದ್ದಾರೆ. ಇವರ ಜೊತೆಯಲ್ಲಿ ಶ್ರೀ ವಿಶ್ವಕ್ಸೇನ ಭಗವಾನ್ ಅಂದರೆ ದಿ ಕಮಾಂಡರ್ ಇನ್ ಚೀಫ್ ಆಫ್ ನಾರಾಯಣ ಈಸ್ ಹಿಯರ್ ಅಲಾಂಗ್ ವಿತ್ ಶ್ರೀರಾಮ, ಶ್ರೀಕೃಷ್ಣ, ರಾಮಾನುಜಾಚಾರ್ಯರು. ಇವರ ವಿಗ್ರಹಗಳೆಲ್ಲ ಒಳಗಡೆ ಇದೆ. ಈ ವರಮಹಾಲಕ್ಷ್ಮಿ ವಿಶೇಷ ಅಂತ ಹೇಳಿದ್ರೆ ತಾಯಿಯವರು ವರವನ್ನು ಕೊಡೋದಕ್ಕೆ ಅಲ್ಲಿ ರೆಡಿಯಾಗಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಆ ದಿವಸ ತಪ್ಪದೆ ಬಂದು ತಾಯಿಯವರ ದರ್ಶನ ಮಾಡಿದರೆ ಅವರಿಗೆ ಒಂದೇ ಇಲ್ಲ, ಅವರು ಏನೇನು ಆಸೆ ಪಡ್ತಾರೋ ಇಚ್ಛೆ ಪಡ್ತಾರೋ ಅದೆಲ್ಲವೂ ಕೈಗೂಡುತ್ತೆ. ಆದ್ದರಿಂದ ಇದು ಪವಿತ್ರವಾದ ಪುಣ್ಯವಾದ ಒಂದು ದೇವಸ್ಥಾನ ಇದು. ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಗಳು ಭಾಳ ಕಮ್ಮಿ. ಅದರಲ್ಲಿ
ಬಹಳ ಮುಖ್ಯವಾದ್ದು ಈ ದೇವಸ್ಥಾನ. ಇದು ಬರೀ ಮಹಾಲಕ್ಷ್ಮಿಯವರಿಗೆ ಸೀಮಿತವಾಗಿದ್ದು. ಈ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಶುಕ್ರವಾರ ಸಾವಿರಾರು ಭಕ್ತಾದಿಗಳು ಬಂದು ತಾಯಿಯವರ ದಿವ್ಯ ದರ್ಶನ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ದಿವಸ ಸುಮಾರು 10,000 ಜನ ಇಲ್ಲಿ ಬರೋ ಇದೆ. ಪ್ರತಿಯೊಬ್ಬರಿಗೂ ತಾಯಿಯವರ ತೀರ್ಥ ಕುಂಕುಮ ಪ್ರಸಾದ ಎಲ್ಲ ಲಭ್ಯವಾಗುತ್ತೆ. ಎಲ್ಲ ಭಕ್ತಾದಿಗಳು ತಪ್ಪದೇ ಬಂದು ತಾಯಿಯವರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಪ್ರಾರ್ಥನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ವರಮಹಾಲಕ್ಷ್ಮಿ ಅನುಗ್ರಹ ಲಭಿಸಲಿ. ಲಕ್ಷ್ಮೀ ಜಗನ್ಮಾತಾ ಮಧುಸೂದನ ಪ್ರಿಯ ಮನಮೋಹಿನಿ ಮಹಾಲಕ್ಷ್ಮೀ ಜಗನ್ಮಾತಾ ಜವನಮೋಹ ಪ್ರಿಯ ಮನಮೋಹಿನಿ ಆದಿಲಕ್ಷ್ಮೀ ಧನಧಾನ್ಯ ಲಕ್ಷ್ಮೀ ಸೌಭಾಗ್ಯಲಕ್ಷ್ಮೀ ಸಂತಾನ ಲಕ್ಷ್ಮೀ ಆದಿಲಕ್ಷ್ಮೀ ಧನಧಾನ್ಯ ಲಕ್ಷ್ಮೀ ಸೌಭಾಗ್ಯಲಕ್ಷ್ಮೀ ಸಂತಾನ ಲಕ್ಷ್ಮೀ ವೀರಲಕ್ಷ್ಮೀ ಧೈರ್ಯಲಕ್ಷ್ಮೀ ಶ್ರೀವರಲಕ್ಷ್ಮೀ ಪಾಹಿ ಮಾಂ ವೀರಲಕ್ಷ್ಮೀ ಧೈರ್ಯಲಕ್ಷ್ಮೀ ಶ್ರೀವರಲಕ್ಷ್ಮೀ ಪಾಹಿ ಮಾಂ ಚಂಚಲ ಸುಮಂಗಲ ವಸುಂಧರ ವಸುಪ್ರದ ಪದ್ಮಿನಿ ಸುನಂದಿನಿ ನಿರಂಜನಿ ಭಾರ್ಗವಿ ಚಂಚಲ ಸುಮಂಗಲ ವಸುಂಧರ ವಸುಪ್ರದ ಪದ್ಮಿನಿ ಸುನಂದಿನಿ ನಿರಂಜನಿ ಭಾರ್ಗವಿ ಅಮಲ ಕಮಲ ವಿಮಲೆ ಹರಿವಲ್ಲಭೆ ಶುಭೆ ಅಮಲ ಕಮಲ ವಿಮಲೆ ಹರಿವಲ್ಲಭೆ ಶುಭೆ ಮಂದಹಾಸ ಚಂದ್ರವದನ ಶೀತಲ ನಮಾಮ್ಯಹಂ ಮಂದಹಾಸ ಚಂದ್ರವದನ ಶೀತಲಾಂ ನಮಾಮ್ಯಹಂ ಮಹಾಲಕ್ಷ್ಮೀ ಜಗನ್ಮಾತಾ ಮಧುಸೂದನ ಪ್ರಿಯ ಮನಮೋಹಿನಿ ಮಧುಸೂದನ ಪ್ರಿಯ ಮನಮೋಹಿನಿ ಮಧುಸೂದನ ಪ್ರಿಯ ಮನಮೋಹಿನಿ. ಧನ್ಯವಾದಗಳು ಅಮ್ಮ. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಶುಭಾಶಯಗಳು. ಎಲ್ಲ ದೇವರು ಒಳ್ಳೇದು ಮಾಡಲಿ, ಮಹಾಲಕ್ಷ್ಮಿ ನಿಮ್ಗೆ ಅನುಗ್ರಹ ಮಾಡಲಿ. ಧನ್ಯವಾದಗಳಮ್ಮ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷ್ಮೀ ದೇವಿ ಟೆಂಪಲ್ ಅಲ್ಲಿ ಏನೆಲ್ಲ ಯಾವ ರೀತಿ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ರು, ಅಭಿಷೇಕ ಹೇಗೆಲ್ಲ ನಡೀತು ಅಂತ. ಸೊ ಇದಾಗಿತ್ತು ಫ್ರೀಡಮ್ ಟಿವಿಯ ಇವತ್ತಿನ ವಿಶೇಷ. ಹಾಗೆ ದೇವರು ನಿಮಗೆ ಆರೋಗ್ಯ ಆಯುಷು ನೆಮ್ಮದಿ ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಮಹಾಲಕ್ಷ್ಮಿ ಮನೆಗೆ ಬಾ.